ಮೋದಿ ಅವರು ಅಪೇಕ್ಷೆ ಪಟ್ಟಂತೆ ಬಹಳ ಸಂಖ್ಯೆಯಲ್ಲಿ ಬಿ ಜೆ ಪಿನವರು ಗೆಲ್ತಾರೆ. ಇಂಡಿಯಾ ಅಷ್ಟೇ, ಇಟ್ ವಿಲ್ ಬಿ ಅನದರ್ ಪಾಕಿಸ್ತಾನ್ ಆರ್ ಆಫ್ಘಾನಿಸ್ತಾನ್. ಇವರು ಬೇರೆ ಇಂಡಿಯಾ ಅಂತೇಳಿ ಹೆಸರಿಟ್ಕೊಂಡ್ಬಿಟ್ಟು ದೇಶನೇ ಹಾಳು ಮಾಡ್ತಾ ಇದ್ದಾರಮ್ಮ. ನನ್ನ ಕನಸಿನ ಭಾರತ ಹೇಗಿರಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೆ, ಆ ದಿಕ್ಕಿನಲ್ಲಿ ಈಗ ಸಾಗ್ತಾ ಇದೆ. ಎಲ್ಲಿ ಮನೆಗಳು ಕಟ್ಕೊಟ್ಟಿದ್ದಾರೆ ಇವರು? ಆ ಮನೆಗಳೆಲ್ಲ ಲೆಕ್ಕ ತೆಗಿರೆ, ಇಸ್ಲಾಂ ಇರೋ ಇನ್ನೂ ಬೆಳಿತಾನೆ ಅವೇ. ಕಾಂಗ್ರೆಸ್ ಗ್ಯಾರಂಟಿ ಅದು ಸುಮ್ಮನೆ ಪೊಳ್ಳು ಭರವಸೆ ಅಷ್ಟೇ, ಒಂದು ದಿನದ ಭರವಸೆ ಅಲ್ಲ. ನಾವು ಅಂದ್ಕೊಂಡಂಗೆ ಒಂಥರ ಯುಗ ಪುರುಷ ಅವರ ಮೋದಿ ಪರ್ಮನೆಂಟ್ ಅಂತ ನಾನು ಹೇಳೋದಿಲ್ಲ. ಅಂದರೆ ನಾವೇನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಇವರು ಜಾತಿನ ಎತ್ಕಟ್ಬಿಟ್ಟು ದೇಶನ ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಮೋದಿಯವರು ಈ 5 ವರ್ಷ ಬಂದರೆ ಇನ್ನೂ ಏನೇನೋ ಚೇಂಜ್ ಆಗುತ್ತೆ. ನಮ್ಮ ಕಾಶ್ಮೀರ ಅನ್ನೋದನ್ನು ನಾವು ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಈವನ್ ಕಾಶ್ಮೀರಿ ಮುಸ್ಲಿಮ್ಸ್ ದೇ ಲೈಕ್ ಮೋದಿ. ಸೊ ಮೋದಿ ಒಂದು ಭರವಸೆ, ಮೋದಿ ಬರಬೇಕು. 543 ಕ್ಷೇತ್ರಗಳಲ್ಲಿ 400 ಕ್ಷೇತ್ರ ಜಯಗಳಿಸುತ್ತೆ ಅಂತ ಮೋದಿ ಅವರು ಹೇಳಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ? ನನಗೆ ಮೋದಿ ಮಾತಿನಲ್ಲಿ ನಂಬಿಕೆ ಇದೆ, ಬರಬಹುದು. ಅಥವಾ ಅಷ್ಟು ಬರದೇ ಇದ್ದರೂ ಕೂಡ ಹತ್ತತ್ರ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ, ಭರವಸೆ ನನಗಿದೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ? ಅದು ನಾನು ಹೇಳೋಕ್ಕಾಗಲ್ಲ. ಯಾವ್ಯಾವ ರಾಜ್ಯ ಅಂತ ಕೇಳೋರು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಭಾರತದಲ್ಲಿ ಮೋದಿ ಅವರು ಅಪೇಕ್ಷೆ ಪಟ್ಟಂತೆ ಬಹಳ ಸಂಖ್ಯೆಯಲ್ಲಿ ಬಿ ಜೆ ಪಿನವರು ಗೆಲ್ತಾರೆ. ಇಂಡಿಯನ್ ಡೆವಲಪ್ಮೆಂಟ್ ಬಗ್ಗೆ ಯಾವುದು? ಇಂಡಿಯನ್ ಡೆವಲಪ್ ನಾನು ಇಷ್ಟು ವರ್ಷ ನಾನು ನೋಡಿದ ಭಾರತಕ್ಕೂ ಇವತ್ತಿನ ಭಾರತಕ್ಕೂ ಕೂಡ ಬಹಳ ಬದಲಾವಣೆ ಆಗಿದೆ. ನನ್ನ ಕನಸಿನ ಭಾರತ ಹೇಗಿರಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೆ, ಆ ದಿಕ್ಕಿನಲ್ಲಿ ಈಗ ಸಾಗ್ತಾ ಇದೆ. ಮುಂದೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಮೋದಿ ಅವರು ಬಂದರೆ? ಯಾವುದ್ರ ಬಗ್ಗೆ? ಮೋದಿ ಅವರು ಮುಂದೆನೂ ರಾಜಕಾರಣಕ್ಕೆ ಬಂದರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲ, ನಾವು ಅಂದ್ಕೊಂಡಂಗೆ ಒಂಥರ ಯುಗ ಪುರುಷ ಅವರ ಮೋದಿ ಪರ್ಮನೆಂಟ್ ಅಂತ ನಾನು ಹೇಳೋದಿಲ್ಲ. ಎಲ್ಲ ವ್ಯಕ್ತಿಗೂ ವಯಸ್ಸಾಗುತ್ತೆ, ಬೇಕಾದಷ್ಟು ವಯೋಸಹಜವಾದ ದೌರ್ಬಲ್ಯಗಳು ಬರಬಹುದು. ಆದರೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಮೋದಿ ಭರವಸೆಯ ಬೆಳಕು, ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ನಮ್ಮ ಪ್ರಕಾರ ಹತ್ರ 400 ಬಂದೇ ಬರುತ್ತೆ, ನಿಜ. ಯಾಕೆಂದರೆ ಅವ್ರು ಅಂಥ ಕೆಲಸ ಮಾಡಿದ್ದಾರೆ, ದೇಶಕ್ಕೋಸ್ಕರ ಡೆವಲಪ್ಮೆಂಟ್ ಮಾಡಿದಾರಲ್ಲಮ್ಮ. ಇವಾಗ ಇವ್ರು ಬೇರೆ ಲೇಡೀಸ್ಗೆ 1 ಲಕ್ಷ ರೂಪಾಯಿ ಏನೋ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ 70 ಇಯರ್ಸು, ನಾವೆಲ್ಲ 70 ವರ್ಷದವರು, ಏನೋ ಬಣ್ಣ ಹೊಡ್ಕೊಂಡಿದ್ದೀವಿ. 5 ಲಕ್ಷ ರೂಪಾಯಿ ಏನೋ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಜರಿ. ಅದಕ್ಕೆ ಒಳ್ಳೆಯ ಕಾರ್ಯ. ಇವರು ಬೇರೆ ಇಂಡಿಯಾ ಅಂತೇಳಿ ಹೆಸರಿಟ್ಕೊಂಡ್ಬಿಟ್ಟು ದೇಶನೇ ಹಾಳು ಮಾಡ್ತಾ ಇದ್ದಾರಮ್ಮ. ದಯವಿಟ್ಟು ಅದು ನಾವು ಹೇಳಬಾರ್ದು, ದೇಶನ ಹಾಳು ಮಾಡೋ ಕೆಲಸ. OBC ಯಾವುದು SC ST ಇದೆಲ್ಲ ತೊಗೊಂಡೋಗಿ ಇವಾಗಲೇ ಒಬ್ಬೊಬ್ಬರಿಗೆ 4 ಜನ ಹೆಂಡ್ತಿರು, 3 ಜನ ಹೆಂಡ್ತಿದ್ದಾರೆ. ಇನ್ನು ಇವ್ರು ಬೇರೆ ಇದು ಮಾಡಿಬಿಟ್ರೆ ಇನ್ನು ಎಷ್ಟು ಜನನ ಹುಟ್ಟಿಸ್ಬಿಟ್ಟು ದೇಶನ ಹಾಳು ಮಾಡಿಬಿಟ್ಟು ಓಟ್ಗೋಸ್ಕರ ಇವರು ಅಲಿತಾ ಇದ್ದಾರೆ ಇಂಡಿಯಾ ಅಂತ ಹೇಳ್ಬಿಟ್ಟು. ಮೋದಿನೇ ಗೆಲ್ಲಿಸ್ಬೇಕು ಇನ್ನೂ 10 ವರ್ಷ, ದೇಶ ಉದ್ಧಾರ ಆಗಬೇಕು ಅಂದರೆ. ಈ 50 ವರ್ಷದಿಂದ ಏನು ಉದ್ಧಾರ ಮಾಡಿದಾರಮ್ಮ? ಎಷ್ಟು ಕೋಟಿಗಳು, ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ಇವ್ರಿಗೆ, ಯಾರಿಗೆ ಬಡವ್ರಿಗೆ, ಇವ್ರಿಗೆಲ್ಲ ಮನೆ ಕಟ್ತೀವಿ ಅಂತ 50 ವರ್ಷದಿಂದ. ಎಷ್ಟು ಮನೆಗಳ ಸಾವಿರಾರು ಕೋಟಿಯಲ್ಲಿ ಕಟ್ಟಿದ್ದಾರೆ ಇವಾಗ ಲೆಕ್ಕ ಕೊಡಲಿ ಬೇಕಾದರೆ. ಎಲ್ಲಿದೆ? 50 ವರ್ಷದಿಂದ ಅವರು ಇದು ಏನೋ ವಿಶ್ವ ಬ್ಯಾಂಕ್ನಿಂದ ಎಲ್ಲ ಕೊಟ್ಟಿದ್ದಾರೆ ದುಡ್ಡು, ಎಷ್ಟು 1 ಲಕ್ಷಾರು ಕೋಟಿ. ಎಲ್ಲಿ ಮನೆಗಳು ಕಟ್ಕೊಟ್ಟಿದ್ದಾರೆ ಇವರು? ಆ ಮನೆಗಳೆಲ್ಲ ಲೆಕ್ಕ ತೆಗಿರೆ, ಇಸ್ಲಾಂ ಇರೋ ಇನ್ನೂ ಬೆಳಿತಾನೆ ಅವೇ. ಏನು ಅಂದರೆ ನಮ್ಮ ದೇಶ ಉಳಿಬೇಕು ಅಂದರೆ ನಾವೇನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಇವರು ಜಾತಿನ ಎತ್ಕಟ್ಬಿಟ್ಟು ದೇಶನ ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಮೋದಿನೇ ಇರಬೇಕು, ನಮ್ಮ ದೇಶ ಉಳಿಬೇಕು ಅಂದರೆ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲಮ್ಮ. ಬೇರೆಯವ್ರನ್ನ ಯಾರು ನಮ್ಮಲ್ಲ ಬಿಡಿ. ನಾವು ಸುಮಾರು ಹತ್ರ ಆ ಫಿಗರ್ ರೀಚ್ ಆಗುತ್ತೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ? ಅಲ್ಲ, ಉತ್ತರ ಭಾರತದಲ್ಲಿ ಜಾಸ್ತಿ ಮನಾಪಲಿ ಮಾಡ್ಕೊಂಡಿದ್ದಾರೆ. ಈ ಕರ್ನಾಟಕದಲ್ಲಿ ಸ್ವಲ್ಪ ಈ ಕಾಂಗ್ರೆಸ್ ಗೌರ್ಮೆಂಟು ಅದು ಇದು ಅಪೀಸ್ಮೆಂಟ್ ಅಂತ ಮಾಡಿ ಜನಗಳಿಗೆ ಮೋಸ ಮಾಡಿ ನಮ್ಮ ಹತ್ರನೇ ದುಡ್ಡು ಕಿತ್ಕೊಂಡು ಇನ್ನು ಅದಕ್ಕೆ ಡಬ್ಬಲಷ್ಟು ಹಾಕ್ತಾ ಇದ್ದಾರೆ ದೇಶದ ಜನತೆ ಮೇಲೆ. ಸೊ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ನನ್ನ ಅನಿಸಿಕೆ. ಯಾಕೆಂದರೆ ಅವರು ಪವರಲ್ಲಿ ಇರೋದ್ರಿಂದ ಅಪೀಸ್ಮೆಂಟು ಚೀಪಾಗಿ ಅಪೀಸ್ಮೆಂಟ್ ಕೊಟ್ಟಿರೋದ್ರಿಂದ ಕರ್ನಾಟಕದಲ್ಲಿ ಸ್ವಲ್ಪ ಲಾಸ್ಟ್ ಟೈಮ್ ಅವರು ಒಂದಿದ್ರು. ಈ ಟೈಮ್ ನನ್ನ ಪ್ರಕಾರ 4-5 ಬರ್ಬೋದು.
ಲಾಸ್ಟ್ ಟೈಮ್ BJP 26 ಗೆದ್ದಿತ್ತು. ಈ ಸತಿ ಸ್ವಲ್ಪ ಅರೌಂಡ್ 20 ಗೆಲ್ತಾರೆ ಅನ್ನೋ ನನ್ನ ಅನಿಸಿಕೆ. ಬಿಜೆಪಿ ಡೆವಲಪ್ಮೆಂಟು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ? ಕಾಂಗ್ರೆಸ್ ಗ್ಯಾರಂಟಿ ಅದು ಸುಮ್ಮನೆ ಪೊಳ್ಳು ಭರವಸೆ ಅಷ್ಟೇ. ಒಂದು ದಿನದ ಭರವಸೆ. ಮುಂದಿನ ದಿನಕ್ಕೆ ಏನಾಗುತ್ತೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಆ್ಯಂಡ್ ಹಿಂದೂ ಭದ್ರತೆ ಬಗ್ಗೆ ಕಾಂಗ್ರೆಸ್ಗೆ ಏನೂ ಇಲ್ಲ. ಅವರು ಸುಮ್ಮನೆ ಓಲೈಕೆಗೋಸ್ಕರ ಬೇರೆ ಕೋಮಿನವ್ರಿಗೆ, ಒಂದೇ ಕೋಮಿನವ್ರಿಗೆ ಸಾಕಷ್ಟು ಆಸೆ ಆಕಾಂಕ್ಷೆ ಕೊಟ್ಟು ಭರವಸೆ ಕೊಟ್ಟು ಸಾಕಷ್ಟು ಹಣ ಸಹಾಯ ಎಲ್ಲ ಮಾಡ್ತಾಯಿದ್ದಾರೆ. ಅವರೇನಾದ್ರು ಬಂದುಬಿಟ್ರೆ ನಮ್ಮ ದೇಶ ಅಧೋಗತಿ ಆಗುತ್ತೆ. ಮೋದಿಯವರು ಈ 5 ವರ್ಷ ಬಂದರೆ ಇನ್ನೂ ಏನೇನೋ ಚೇಂಜ್ ಆಗುತ್ತೆ. ನಮ್ಮ ಕಾಶ್ಮೀರ ಅನ್ನೋದನ್ನು ನಾವು ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ಕಾಂಗ್ರೆಸ್ ಅಲ್ಲಿ ಎಲೆಕ್ಷನ್ ಆಗ್ತಾಯಿದೆ, ಎಷ್ಟೋ ಜನ ಹೋಗಿ ಬರ್ತಾಯಿದ್ದಾರೆ. ಈವನ್ ಕಾಶ್ಮೀರಿ ಮುಸ್ಲಿಮ್ಸ್ ದೇ ಲೈಕ್ ಮೋದಿ. ಸೊ ಮೋದಿ ಒಂದು ಭರವಸೆ, ಮೋದಿ ಬರಬೇಕು. ನಮ್ಮ ದೇಶ ಇನ್ನೂ 5 ವರ್ಷ ಆದಮೇಲೂ ಕೂಡ ಅವರ ಅನುಯಾಯಿಗಳೇ ಯಾರು ಬಂದು ನೋಡ್ತಾರೆ. ಇಲ್ಲಾಂದರೆ ಇಂಡಿಯಾ ಅಷ್ಟೇ. ಇಟ್ ವಿಲ್ ಬಿ ಅನದರ್ ಪಾಕಿಸ್ತಾನ್ ಆರ್ ಆಫ್ಘಾನಿಸ್ತಾನ್. Beat Plus Karnataka.